ನಾವೇನು ಸೇರಿದ್ದೀವಿ ನಮ್ಮ ಬೆಳಗೋಡು ಹೋಬಳಿ ಉದಯವರ ಪಂಚಾಯತಿ ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಅವರಿದ್ದಾರೆ, ಕಾರ್ಯದರ್ಶಿಗಳಾದಂಥ ಕುಮಾರ್ ಅವರಿದ್ದಾರೆ, ಹಾಗೂ ಇನ್ನೂ ಅನೇಕರಿದ್ದಾರೆ. ಪರಮೇಶ್ ಅವರಿದ್ದಾರೆ, ರಮೇಶ್ ಅವರಿದ್ದಾರೆ ಮತ್ತು ಪುಟ್ಟರಾಜು ಹಾಗೆ ಸುರೇಶ್ ಅವರು ಕೂಡ ಇದ್ದಾರೆ. ಇವತ್ತಿಗೆ ಸೇರೋ ಕಾರಣ ಏನಪ್ಪ ಅಂತಂದರೆ, ಸರ್ಕಾರಿ ಆಯುರ್ವೇದಿಕ್ ಆಸ್ಪತ್ರೆ ಉದಯವಾರ ಇಲ್ಲಿ ಯಾವುದೇ ರೀತಿ ಕಾಯಂ ವೈದ್ಯರಿಲ್ಲ. ಕಾರಣ ಏನಂತಂದರೆ ಮೂರು ಡಿಪ್ಟೇಷನಿಂದ ಒಬ್ಬರನ್ನ ನೇಮಕ ಮಾಡಿರ್ತಾರೆ ವಾರಕ್ಕೊಂದ್ಸರಿ, ಅದು ಸೋಮವಾರ ಮಾತ್ರ. ಪ್ರತಿನಿತ್ಯ ಇಲ್ಲಿ ಕಾಯಂ ವೈದ್ಯರು ಅಂತ ಇಲ್ಲಿ ಯಾರೂ ಇಲ್ಲ. ಸಾಲದಿದ್ದಕ್ಕೆ ಇದು ಏನಪ್ಪ ಅಂತಂದರೆ, ನಮಗೆ ಸಕಲೇಶ್ಪುರದಿಂದ 15 ಕಿಲೋಮೀಟ್ರು ಉದಯವಾರ. ಇದರಿಂದ ಒಳಗಡೆ ಹೋದರೆ ಕಿಸ್ಕುಲಿ, ಬಾಳ್ಗೋಡು, ದಿನೇಕೆರೆ ಮತ್ತು ಹೀಗೇ ಶಿಡ್ಗಳ್ಳಿ, ಹೆಬ್ನಳ್ಳಿ ಅಂತ ಬರುತ್ತೆ. ಬೆಳಗೋಡು ಹೋಬಳಿಯಲ್ಲಿ ಯಾವುದೇ ರೀತಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ನಮಗೆ ಯಾವುದೇ ಒಂದು ಮಧ್ಯರಾತ್ರಿ ಒಂದು ತುರ್ತು ಪರಿಸ್ಥಿತಿಲಿ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು ಅಂತ ಹೇಳಿದ್ರು ಕೂಡ ನಮಗೆ ಸಂಪರ್ಕ ಮಾಡಲಿಕ್ಕೆ ಇಲ್ಲಿ ಯಾವುದೋ ಆ್ಯಂಬುಲೆನ್ಸ್ ಮುನ್ನಾಟ ಇಟ್ಟಿರ್ಬೋದು ಅಥವಾ ಬೇರೆ ರೀತಿ ಯಾವುದೇ ಕೂಡ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಆ ಕ್ಷಣಕ್ಕೆ ನಮಗೆ ಅರೇಂಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಈಗ ಶಾಸಕರಲ್ಲಿ ಮನವಿ ಮಾಡೋದೇನು ಅಂತಂದರೆ, ನಮಗೆ ಇನ್ನು ಬರುವಂಥ ಒಂದು ತಿಂಗಳೊಳಗಡೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಬೇಕು. ಇಲ್ಲ ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಹಾಡ್ಲಳ್ಳಿ ಗಗನ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ನಾವು ಉತ್ತರ ಕೊಡಬೇಕು ಅಂತ ಇದ್ದೀವಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳಗೋಡು ಹೋಬಳಿ ಉದಯವಾರ ಘಟಕದ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದೀಗ ಮೊನ್ನೆ ನಮ್ಮ ಸಕಲೇಶ್ಪುರ ಘಟಕದಿಂದ ಬೆಳಗೋಡು ಹೋಬಳಿಯಲ್ಲಿ ಒಂದು ಉದಯವಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗಬೇಕಂತ ಒಂದು ಚಾಲನೆ ಕೊಟ್ಟಿದ್ದರು. ಆ ಮುಖಾಂತರ ಸಕಲೇಶ್ಪುರ ತಾಲೂಕು ಅಧ್ಯಕ್ಷರು ಗಗನ್ರವರು ಹಾಗೂ ಸುಮನ್ರವರು ಇವರೆಲ್ಲ ಸೇರಿ ಇನ್ನಿತರ ನಮ್ಮ ಘಟಕದ ಮಾನ್ಯರೆಲ್ಲ ಸೇರಿ ನಮ್ಮನ್ನು ಉದಯವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಅಧ್ಯಕ್ಷನಾಗಿ ಮಾಡಿದರು. ಇವತ್ತು ನಮ್ಮ ಉದಯವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸುತ್ತಮುತ್ತಲು ನಮ್ಮ ಕಾರ್ಯ ಇಷ್ಟೇ, ಗ್ರಾಮವನ್ನು ಅಭಿವೃದ್ಧಿ ಮಾಡುವುದು ಮತ್ತು ನಮ್ಮ ಎಲ್ಲ ಇಲಾಖೆಗಳಾಗಲಿ ಪ್ರತಿಯೊಂದು ಇದರಲ್ಲೂ ನಾವು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಾಗಿ ನಾವು ಈ ದಿನ ಸೇರ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಉದಯವಾರ ಗ್ರಾಮದಲ್ಲಿ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಇದ್ದು ಇದರಲ್ಲಿ ವೈದ್ಯರು ಇರುವುದಿಲ್ಲ. ಅಂದರೆ ತಾತ್ಕಾಲಿಕವಾಗಿ ಡೆಪ್ಯುಟೇಷನ್ ಆಗಿ ಒಂದು ವೈದ್ಯರನ್ನ ಹಾಕಿರ್ತಾರೆ. ಅವರು ವಾರಕ್ಕೆ ಒಂದು ದಿನ, ಅಂದರೆ ಸೋಮವಾರ ಒಂದು ದಿನ ಮಾತ್ರ ಬಂದು ಕಾರ್ಯವನ್ನು ನಿರ್ವಹಿಸಿ ಬೆಳಗ್ಗಿಂದ ಸಂಜೆ ತನಕ ಇದ್ದು ಹೋಗ್ತಾರೆ. ಆದರೆ ಅವರು ಡೆಪ್ಯುಟೇಷನ್ ಅವರಿಗೂ ಸಹ 3 ಆಸ್ಪತ್ರೆಗಳಿದ್ದು ಎಲ್ಲ ಆಸ್ಪತ್ರೆಗಳನ್ನ ನಾವು ನೋಡಬೇಕಾಗ್ತದೆ. ಆದ್ದರಿಂದ ಉದಯವಾರಕ್ಕೆ ಒಂದು ದಿನ ಮಾತ್ರ ಇದೆ. ನಮಗೆ ಏನು ಬೇಕಂದರೆ, ನಮಗೆ ಈ ಉದಯವಾರದಲ್ಲಿ ಈ ಉದಯವಾರ ನಮ್ಮ ಈ ಒಂದು ಆಯುರ್ವೇದಿಕ್ ಆಸ್ಪತ್ರೆಗೆ ಪರ್ಮನೆಂಟಾಗಿ ಒಬ್ಬರು ಡಾಕ್ಟರ್ ಹಾಕಿಸ್ಕೊಡ್ಬೇಕು. ಮತ್ತು ನಮಗೆ ಈ ಸುತ್ತಮುತ್ತ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಅಂದರೆ ಇಲ್ಲಿ ಹೆಚ್ಚಿನ ಕೂಲಿ ಕರೆನ್ಸಿ ಇರುವುದರಿಂದ ಎಲ್ಲರಿಗೂ ಕೋವಿಡ್ ಜಾಸ್ತಿ ಇರೋದು, ಅಕಸ್ಮಾತ್ ಯಾರ್ಯಾರು ಏನಾದರೂ ಪೆಟ್ಟು ಬಿದ್ದರೂ ಸಹ ಒಂದು ಆಂಬುಲೆನ್ಸನ್ನು ಕರೆಸಲು ನಾವು ತುಂಬ ಕಷ್ಟಪಡಬೇಕಾಗ್ತದೆ. ಒಂದು ಆಂಬುಲೆನ್ಸನ್ನು ನಾವು ಕರೆ ಮಾಡಿದಾಗ ಅದು ಬೆಂಗಳೂರಿಗೆ ಕರೆ ಹೋಗುತ್ತೆ. ಬೆಂಗಳೂರಿನ ಹಾಸನ ಸಕಲೇಶ್ಪುರ ಬಂದು ಅನಂತರ ಅರಳಿ ಅಲ್ಲಿ ಅವರು ಹುಡುಕೋಟಿಗೆ ನಮಗೆ 1-1.5 ಗಂಟೆ ಕಾಲ ಕಳೆದೋಗುತ್ತೆ. ಅದರಿಂದ ಇಂಥ ಒಂದು ಅನಾಹುತಗಳನ್ನು ತಪ್ಪಿಸಿಕೊಳ್ಳೋಕ್ಕೋಸ್ಕರ ನಾವೊಂದು ಆಂಬುಲೆನ್ಸನ್ನು ಕೇಳ್ಕೊಳ್ತಾ ಇದ್ದೀವಿ. ಈ ಆಂಬುಲೆನ್ಸ್ ಸುಂಡೆಕೆರೆಲ್ಲ ಆಗ್ಬೋದು, ನಮ್ಮ ಹೋಬಳಿ ಬೆಳಗೋಡಲ್ಲ, ಅದು ಉದಯವಾರ ನಿಲ್ಲುವ ಒಂದು ವ್ಯವಸ್ಥೆ ಮಾಡಬೇಕು. ಮತ್ತು ನಮಗೆ ಖುದ್ದಾಗಿ ಈ ಒಂದು ಆಯುರ್ವೇದಿಕ್ ಆಸ್ಪತ್ರೆಗೆ ಡಾಕ್ಟ್ರನ್ನು ನೇಮಿಸ್ಕೊಳ್ಬೇಕು. ಇಲ್ಲವಾದಲ್ಲಿ ನಾವು ಸುಮಾರು ಲಿಖಿತವಾಗಿಯೂ ಮತ್ತು ಮೌಖಿಕವಾಗಿ ನಾವು ಸಂಬಂಧಪಟ್ಟವ್ರಿಗೆ ಹೇಳಿದ್ವಿ. ಆದರೆ ಇಲ್ಲಿ ತನಕ ಯಾರೂ ಈ ವೈದ್ಯರ ಕಡೆ ಗಮನ ಕೊಡಲಿಲ್ಲ. ನಮಗೆ ಖುದ್ದಾಗಿ ಒಂದು ವೈದ್ಯರು ನೇಮಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಘಟನೆಯಿಂದ ಪ್ರತಿಭಟನೆ ಮಾಡಬೇಕಾಗ್ತದೆ. ಈ ಪ್ರತಿಭಟನೆ ಮಾಡುವ ಮೊದಲು ನಮಗೆ ವೈದ್ಯರನ್ನು ಹಾಕಿಸ್ಕೊಡ್ಬೇಕಾಗಿ ಈ ಮೂಲಕ ನಮ್ಮ ಸಂಘಟನೆ ಮೂಲಕ ನಾನು ಕೇಳ್ಕೊಳ್ತೇನೆ.